Hi, hello, welcome to 90 plus marks video series part 4. In this video, we are going to discuss very important questions and answers for 3 marks. So, stay here, don't skip the video. Let's begin the class. Don't waste time. So, the first question is here. Write down any 5 great qualities of Bhutto. ಬುಟ್ಟನ ಒಂದು 5 ಕ್ವಾಲಿಟಿಗಳನ್ನು ನಾವು ಏನು ಮಾಡಬೇಕಿಲ್ಲಿ ಬರೀಬೇಕು. ಉನ್ನತವಾಗಿರುವಂಥ ಒಂದು 5 ಒಂದು ಕ್ವಾಲಿಟಿಗಳು, ಗುಣಗಳು ಅಂತ ಕರಿತೀವಿ. ಅವುಗಳನ್ನು ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಬರೀಬೇಕಾಗಿದೆ. ಸೊ ದ ಫಸ್ಟ್ ಕ್ವಾಲಿಟಿ ಈಸ್ ಹಿಯರ್. ಹಿ ವಾಸ್ ಡೀಪ್ಲಿ ಡಿವೋಟೆಡ್ ಟು ಹಿಸ್ ಗುರು ದ್ರೋಣಾಚಾರ್ಯ ಇವನ್ ದೋ ಹಿ ವಾಸ್ ರೆಫ್ಯೂಸ್ ಟ್ರೈನಿಂಗ್. ಗುರು ದ್ರೋಣಾಚಾರ್ಯರು ಅವನನ್ನು ತಿರಸ್ಕರಿಸಿದರೂ ಕೂಡ ಅವನೇನು ಮಾಡ್ತಾ ಇದ್ದ ಅಂತಂದಾಗ ಭಾಳಷ್ಟು ಭಕ್ತಿಯಿಂದ ಅವ್ರ ಜೊತೆಗೆ ಇದ್ದ. ಹೀ ರೆಸ್ಪೆಕ್ಟೆಡ್ ಹೀಸ್ ಟೀಚರ್ ಆ್ಯಂಡ್ ನೆವರ್ ಡೆವಲಪ್ಡ್ ಹೇಟ್ರೆಡ್ ಟುವರ್ಡ್ಸ್ ಹಿಮ್. ಅವರಷ್ಟು ತಿರಸ್ಕಾರ ಮಾಡಿದ್ರು ಕೂಡ ಯಾವತ್ತೂ ಕೂಡ ಅವರನ್ನು ಏನು ಮಾಡಲಿಲ್ಲ, ಇವರು ತಿರಸ್ಕಾರ ಮಾಡಲಿಕ್ಕೆ ಹೋಗಲಿಲ್ಲ. ದೆನ್ ಹಿ ವಾಸ್ ಟ್ರೂತ್ಫುಲ್ ಆ್ಯಂಡ್ ಕೆಪ್ಟ್ ಹೀಸ್ ಪ್ರಾಮಿಸ್ ಇವನ್ ವೆನ್ ಇಟ್ ಕಾಸ್ಟ್ ಹಿಮ್ ಡಿಯರ್ಲಿ. ಸೊ ಹಿಯರ್ ಹಿ ವಾಸ್ ವೆರಿ ಟ್ರೂತ್ಫುಲ್, ಭಾಳಷ್ಟು ನಂಬಿಕಸ್ಥ ಆಗಿದ್ದ. ನೆಕ್ಸ್ಟ್ ಅವನ ಒಂದು ಪ್ರಾಮಿಸ್ ಕೂಡ ಏನು ಮಾಡ್ತಾ ಇದ್ದ ಅಂತಂದಾಗ ನಡೆಸ್ಕೊಟ್ಟ. ಹಿ ವಾಸ್ ಹಂಬಲ್ ಆ್ಯಂಡ್ ನೆವರ್ ಫೆಲ್ಟ್ ಜಲಸ್ ಆಫ್ ಅರ್ಜುನ. ಇವರು ಯಾವತ್ತೂ ಕೂಡ ಅರ್ಜುನನ ಏನು ಮಾಡಲಿಲ್ಲ, ತಿರಸ್ಕಾರ ಮಾಡಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಹಿ ವಾಸ್ ಹೈಲಿ ಡಿಟರ್ಮೈನ್ಡ್ ಆ್ಯಂಡ್ ಮಾಸ್ಟರ್ಡ್ ಆರ್ಚರಿ ಥ್ರೂ ಸೆಲ್ಫ್ ಪ್ರಾಕ್ಟೀಸ್. ಇವನು ಯಾವುದೇ ಒಂದು ಗುರುವಿನಿಂದ ಕಲಿಯದೆ ಸೆಲ್ಫ್ ಪ್ರಾಕ್ಟೀಸ್ನಿಂದ ಏನು ಮಾಡ್ದ, ಎಲ್ಲ ವಿದ್ಯೆಗಳನ್ನು ಏನು ಮಾಡಿಕೊಂಡ, ಕಲ್ತ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಗ್ರೇಟ್ ಕ್ವಾಲಿಟೀಸ್ ಆಫ್ ಬುಟ್ಟು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹೌ ಡಿಡ್ ಆ್ಯನ್ ಡಿಸ್ಕ್ರೈಬ್ ಹರ್ ಲೈಫ್ ಇನ್ ಆ್ಯನೆಕ್ಸ್. ಆ್ಯನೆಕ್ಸ್ ನೋಡಿಲಿ, ಆನೆ ಅವರು ಆ್ಯನೆಕ್ಸ್ನಲ್ಲಿ ತಮ್ಮ ಒಂದು ಜೀವನವನ್ನು ಯಾವ ರೀತಿ ಕಳೆದ್ರು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಇನ್ ದ ಡೈರಿ ಆಫ್ ಯಂಗ್ ಗರ್ಲ್ ಆ್ಯನ್ ಫ್ರ್ಯಾಂಕ್ ಡಿಸ್ಕ್ರೈಬ್ ಹರ್ ಲೈಫ್ ಇನ್ ದ ಆ್ಯನೆಕ್ಸ್ ಆ್ಯಸ್ ಫುಲ್ ಆಫ್ ಫಿಯರ್ ಆ್ಯಂಡ್ ಟೆನ್ಷನ್. ಇವಳು ಕಳೆದಂಥ ಒಂದು ಜೀವನ ಭಾಳಷ್ಟು ಏನಾಗಿತ್ತು ಅಂತಂದಾಗ ಭಯದಿಂದ ಕೂಡಿತ್ತು ಮತ್ತು ಒಂದು ಟೆನ್ಷನ್ನಿಂದ ಕೂಡಿತ್ತು ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿ ಸ್ಟಾರ್ಟೆಡ್ ರೈಟಿಂಗ್ ಹರ್ ಡೈರಿ ಆನ್ ಹರ್ 13th ಬರ್ತ್ಡೇ. ತನ್ನ ಒಂದು ಡೈರಿಯನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು 13ನೇ ಒಂದು ಬರ್ತ್ಡೇ ದಿನ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಸಿ ರೆಕಾರ್ಡೆಡ್ ಹರ್ ಥಾಟ್ಸ್, ಲೋನ್ಲಿನೆಸ್ ಆ್ಯಂಡ್ ಎಮೋಷ್ನಲ್ ಸ್ಟ್ರಗಲ್ಸ್ ಹಾನೆಸ್ಟ್ಲಿ. ತಾನು ಪಟ್ಟಂಥ ಒಂದಿಷ್ಟು ನೋವುಗಳು, ಏಕಾಂತವನ್ನು ಆ್ಯಂಡ್ ಕೆಲವೊಂದಿಷ್ಟು ಭಾವನೆಗಳಲ್ಲಿ ಹೋರಾಟ ಮಾಡಿರುವಂಥದ್ದನ್ನು ಏನು ಮಾಡಿರ್ತಾಳೆ, ಉಲ್ಲೇಖವನ್ನು ಮಾಡಿರ್ತಾಳೆ. ಆ್ಯಂಡ್ ನೆಕ್ಸ್ಟ್ ಒನ್, ಸಿ ಕಂಪೇರ್ಡ್ ಹರ್ ಸೆಲ್ಫ್ ಟು ಸಾಂಗ್ ಬರ್ಡ್ ಟ್ರ್ಯಾಪ್ಡ್ ಇನ್ ದ ಕೇಸ್ ವಿತ್ ಬ್ರೋಕನ್ ವಿಂಗ್ಸ್. ಈಗ ಒಂದು ಯಾವ ರೀತಿ ಪಕ್ಷಿ ರೆಕ್ಕೆಗಳನ್ನು ಮುರ್ಕೊಂಡು ಒಂದು ಪಂಜರದಲ್ಲಿ ವಾಸ ಮಾಡ್ತಾ ಇರ್ತಲ್ಲ, ಆ ರೀತಿ ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತಿದ್ದಾರೆ, ಕಂಪೇರನ್ನು ಮಾಡ್ತಾ ಇದ್ದಾರೆ. ದ್ಯಾಟ್ ವಾಸ್ ಅ ಸಾಂಗ್ ಬರ್ಡ್ ಟ್ರ್ಯಾಪ್ಡ್ ವಿತ್ ದ ಕೇಸ್ ಇನ್ ಬ್ರೋಕನ್ ವಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, her diary shows her deep love for her father and her sadness that her mother did not fully understand her. ಸೊ ತನ್ನೆಲ್ಲವನ್ನ ದುಃಖವನ್ನು ಏನು ಮಾಡ್ತಾಳೆ, ಇಲ್ಲಿ ವ್ಯಕ್ತಪಡಿಸ್ತಾಳೆ. ತನ್ನ ಫಾದರ್ನ ಮೇಲೆ ಇರುವಂಥ ಭಾಳಷ್ಟು ಡೀಪ್ ಆಗಿರುವಂಥ ಒಂದು ಪ್ರೀತಿಯನ್ನು ತೋರಿಸ್ತಾಳೆ ಮತ್ತು ತನ್ನ ತಾಯಿಯ ಮೇಲಿರುವಂಥ ಒಂದು ಅತಿಯಾದ ದುಃಖವನ್ನು ಕೂಡ ಏನು ಮಾಡ್ತಾಳೆ, ತೋರಿಸ್ಕೊಡ್ತಾಳೆ. ನೆಕ್ಸ್ಟ್, ವಾಟ್ ಐಡಿಯಾಸ್ ಆಫ್ ಸ್ಪಿರಿಚುಯಾಲಿಟಿ ಎಮರ್ಜ್ ಫ್ರಮ್ ದ ಸ್ಟಡಿ ಆಫ್ ದಿಸ್ ವೆಲ್ ನೌನ್ ವಚನ. ಈ ವಚನದಿಂದ ನಾವು ಏನು ಸ್ಪಿರಿಚುಯಾಲಿಟಿಯನ್ನು ಎಮರ್ಜ್ ಮಾಡ್ಕೊಂಡ್ವಿ ಅನ್ನುವಂಥದ್ದನ್ನು ನಾವು ನೋಡಿದಾಗ, ಇನ್ ದ ವಚನ ದ ಟೆಂಪಲ್ ಆ್ಯಂಡ್ ದ ಬಾಡಿ. ಬಸವಣ್ಣ ಎಂಫಸೈಸಸ್ ಇನ್ನರ್ ಡಿವೋಷನ್. ಇವರು ಒಳಗಿನ ಒಂದು ಆತ್ಮದ ಒಂದು ಭಾವನೆಯನ್ನು ಏನು ಮಾಡ್ತಾರೆ, ಇವರು ಯಾವ ರೀತಿ ಇರಬೇಕು, ಯಾವ ರೀತಿ ಭಕ್ತಿಯಲ್ಲಿ ಒಳಗೊಂಡಿರ್ಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ. ಹೀ ಸೇಸ್ ದ ಹ್ಯೂಮನ್ ಬಾಡಿ ಈಸ್ ಲಿವಿಂಗ್ ಟೆಂಪಲ್ ವೇರ್ ಗಾಡ್ ರಿಸೈಡ್ಸ್. ಈ ಮನುಷ್ಯನ ದೇಹ ಅನ್ನುವಂಥದ್ದು ಒಂದು ಜೀವ ಇರುವಂಥ ಒಂದು ದೇವಸ್ಥಾನ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಅವರು ಹೇಳ್ತಾರೆ. ಅಲ್ಲಿ ದೇವರು ಏನು ಮಾಡಿರ್ತಾನೆ, ವಾಸ ಮಾಡಿರ್ತಾನೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೀ ಕ್ರಿಟಿಸೈಸ್ ದ ಬಿಲ್ಡಿಂಗ್ ಆಫ್ ಕಾಸ್ಟ್ಲಿ ಟೆಂಪಲ್ಸ್ ಆ್ಯಂಡ್ ದ್ಯಾಟ್ ಡಿಕೆ ಓವರ್ ಟೈಮ್. ಈಗೇನಾದರೂ ನಾವು ಕಾಸ್ಟ್ಲಿ ಒಂದು ದೇವಸ್ಥಾನಗಳನ್ನು ಕಟ್ಟಿದ್ದೆ ಆದರೆ ಅವು ಏನಾಗ್ತಾವೆ, ಕೆಲವೊಂದಿಷ್ಟು ದಿನಗಳ ನಂತರ ಡಿಕೆ ನಶಿಸಿ ಹೋಗ್ತವೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ. ಹಿ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಪ್ಯೂರಿಟಿ ಆಫ್ ಹಾರ್ಟ್ ಆ್ಯಂಡ್ ಸಿನ್ಸಿಯರಿಟಿ. ಇಲ್ಲಿ ಒಂದು ಮನಸ್ಸಿನ ಮೂಲಕ ಸಿನ್ಸಿಯರಾಗಿ ನಾವೇನಾದರೂ
ಪ್ಯೂರ್ ಆಗಿ ಒಂದು ಭಕ್ತಿಯನ್ನು ತೋರಿಸಿದ್ದೆ ಆದರೆ ಅದು ಕೂಡ ಏನಾಗಿರ್ತದೆ, ಭಾಳಷ್ಟು ಉನ್ನತವಾಗಿರುತ್ತದೆ. ಹಿ ಟೀಚಸ್ ದ್ಯಾಟ್ ಟ್ರೂ ಸ್ಪಿರಿಚುಯಾಲಿಟಿ ಲೈಸ್ ವಿತಿನ್ ಎ ಪರ್ಸನ್, ನಾಟ್ ಇನ್ ಎಕ್ಸ್ಟರ್ನಲ್ ರಿಚುವಲ್ಸ್. ಹೊರಗಿನ ಪದ್ಧತಿಗಳ ಮೂಲಕ ಏನಾಗಂಗಿಲ್ಲ ರೀ, ನಮ್ಮಲ್ಲಿರುವಂಥ ಒಂದು ಸ್ಪಿರಿಚುಯಾಲಿಟಿ ಕಂಡು ಬರೋಂಗಿಲ್ಲ. ಸ್ಪಿರಿಚುಯಾಲಿಟಿ ಎಲ್ಲಿರ್ತದೆ ಅಂತಂದಾಗ ಇನ್ ಅ ಪರ್ಸನ್, ಇನ್ ಅ ಪರ್ಸನ್, ನಾಟ್ ಇನ್ ಅ ಎಕ್ಸ್ಟರ್ನಲ್ ರಿಚುವಲ್ಸ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್. Why did Wordsworth say that his moving the boat in is an act of stealth? Why he was guilty of his act? ನೋಡ್ರಿ, ಈ ಕಳ್ಳತನ ಮಾಡುವಂಥದ್ದು ಯಾಕೆ ಅದು ಏನಾಗಿರ್ತದೆ ಅಂತಂದಾಗ ಗಿಲ್ಟಿ ಆಗಿರ್ತದೆ. ವೈ ಹಿ ವಾಸ್ ಗಿಲ್ಟಿ ಆಫ್ ಹೀಸ್ ಆ್ಯಕ್ಟ್. ತಾನು ಒಂದು ಕಳ್ಳತನ ಮಾಡಿದ್ದಕ್ಕಾಗಿ ಯಾಕೆ ಅವರು ಆ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಮತ್ತು ಗಿಲ್ಟಿಯನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್. In the prelude, William Wordsworth secretly took the boat at night without permission. ಇವರು ಒಂದು ಸಾಯಂಕಾಲದ ಸಮಯದಲ್ಲಿ ಯಾವುದೇ ಒಂದು ಪರ್ಮಿಷನ್ನ ತೆಗೆದುಕೊಳ್ಳದೆ ಬೋಟನ್ನು ಏನು ಮಾಡಿರ್ತಾರೆ, ಕಳ್ಳತನ ಮಾಡಿರ್ತಾರೆ. ಹಿ ಕಾಲ್ಡ್ ಇಟ್ ಆ್ಯನ್ ಆ್ಯಕ್ಟ್ ಆಫ್ ಸ್ಟೆಲ್ತ್. ಸೊ ಅವರಿಗೆ ಹೇಳದೆ ಇದನ್ನು ತೊಗೊಂಡು ಹೋಗಿದ್ದಕ್ಕಾಗಿ ಇದಕ್ಕೆ ಏನಂತ ಕರೆದ್ರು ಅವರು, ಆ್ಯಕ್ಟ್ ಆಫ್ ಸ್ಟೆಲ್ತ್ ಅಂತ ಕರೆದ್ರು. ಬಿಕಾಸ್ ಹಿ ರಿಮೂವ್ಡ್ ದ ಬೋಟ್ ಕ್ವೈಟ್ಲಿ. ಯಾಕಂತಂದಾಗ ಅಲ್ಲಿ ನಿಲ್ಲಿಸಿದಂಥ ಒಂದು ಹಡಗನ್ನು ಯಾರಿಗೂ ತಿಳಿಸದೆ ಏನು ಮಾಡಿರ್ತಾನೆ, ಇವನು ಕಳ್ಳತನವನ್ನು ಮಾಡಿರ್ತಾನೆ ಅಥವಾ ಅದನ್ನು ಒಯ್ದಿರ್ತಾನೆ. ಹಿ ಫೆಲ್ಟ್ ಎಕ್ಸೈಟೆಡ್ ಬಟ್ ಆಲ್ಸೋ ಗಿಲ್ಟಿ. ಅವನು ಭಾಳಷ್ಟು ಎಕ್ಸೈಟೆಡ್ ಆದರೂ ಕೂಡ ಭಾಳಷ್ಟು ನೋವನ್ನು ಏನು ಮಾಡ್ತಾ ಇರ್ತಾನೆ, ಪಡ್ತಾ ಇರ್ತಾನೆ. ಫಾರ್ ಕಮಿಟಿಂಗ್ ಎ ರಾಂಗ್ ಆ್ಯಕ್ಟ್. ಯಾಕಂತಂದಾಗ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದಕ್ಕಾಗಿ ಹಿ ವಾಸ್ ಆಲ್ಸೋ ಗಿಲ್ಟಿ. ಹಿ ರಿಯಲೈಸ್ಡ್ ದ್ಯಾಟ್ ಹಿ ಹ್ಯಾಡ್ ಟ್ರೆಸ್ಪಾಸ್ಡ್ ಆನ್ ಪ್ರೈವೇಟ್ ಪ್ರಾಪರ್ಟಿ. ಅವನಿಗೆ ಗೊತ್ತಿತ್ತು ನಾವು ಬೇರೆ ಯಾರ್ದೋ ಒಂದು ಪ್ರಾಪರ್ಟಿಯನ್ನು ನಾವೇನು ಮಾಡ್ತಿದ್ದೀವಿ, ಕಳ್ಳತನ ಮಾಡ್ತಾಯಿದ್ದೀವಿ ಅಥವಾ ಅದನ್ನು ವಶಪಡಿಸ್ಕೊಳ್ಳಾಕತ್ತೀವಿ ಅಂತೇಳಿ ಅವನಿಗೇನಾಗ್ತಾ ಇತ್ತು, ರಿಯಲೈಸ್ ಆಗ್ತಾ ಇತ್ತು. ಸೊ ದ ಹ್ಯೂಜ್ ಮೌಂಟೇನ್ ಅಪಿಯರ್ಡ್ ಫ್ರೈಟನಿಂಗ್, ಸಿಂಬಲೈಸಿಂಗ್ ಹಿಸ್ ಫಿಯರ್ ಆ್ಯಂಡ್ ಗಿಲ್ಟಿ ಕಾನ್ಸೈನ್ಸ್. ಆ ಒಂದು ಎತ್ತರವಾಗಿರುವಂಥ ಒಂದು ಪರ್ವತ ಏನಾಗ್ತಾ ಇತ್ತು, ಇವನಕ್ಕೊಂದು ಕನಸಿನಲ್ಲಿ ಬಂದು ಭಯವನ್ನು ಮೂಡಿಸ್ತಾ ಇತ್ತಿತ್ತು. ಇದು ಏನು ಸಿಂಬಲ್ ಆಗಿತ್ತು ಅಂತಂದಾಗ ದ್ಯಾಟ್ ವಾಸ್ ಅ ಫಿಯರ್ ಆ್ಯಂಡ್ ಗಿಲ್ಟಿ ಕಾನ್ಸೈನ್ಸ್. ಸೊ ದ ನೆಕ್ಸ್ಟ್ ಕ್ವಶನ್, ಹೌ ಆ್ಯಂಡ್ ವೈ ಡಿಡ್ ಇಂದ್ರ ಅಪ್ರೋಚ್ ಕರ್ಣ? ಇಂದ್ರ ಕರ್ಣನಿಗೆ ಯಾಕೆ ಅಪ್ರೋಚ್ ಮಾಡ್ದ ಅಥವಾ ಅವನಿಗೆ ಬಂದು ಯಾಕೆ ಭೇಟಿಯಾದ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಇಂದ್ರ ಅಪ್ರೋಚ್ಡ್ ಕರ್ಣ ಡಿಸ್ಗಾಸ್ಡ್ ಆ್ಯಸ್ ಅ ಬ್ರಾಹ್ಮಿಣ್. ಒಬ್ಬ ಬ್ರಾಹ್ಮಣನಾಗಿ ಏನು ಮಾಡ್ತಾನೆ, ಕರ್ಣನಿಗೆ ಬಂದು ಭೇಟಿ ಆಗ್ತಾನೆ. ಎಸ್, ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಸ್ ಸನ್ ಅರ್ಜುನ. ಯಾಕೆ ಆ ಒಂದು ವೇಷದಲ್ಲಿ ಬಂದಿರ್ತಾನೆ ಅಂತಂದಾಗ ಸನ್ ಅರ್ಜುನ ಏನಿರ್ತಾನಲ್ಲ ಅವನನ್ನು ಕಾಪಾಡಬೇಕಾಗಿತ್ತು. ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಸ್ ಸನ್ ಅರ್ಜುನ ಇನ್ ದ ಕುರುಕ್ಷೇತ್ರ ವಾರ್. ಈ ಕುರುಕ್ಷೇತ್ರ ವಾರ್ನಲ್ಲಿ ಅರ್ಜುನನ ಏನು ಮಾಡಬೇಕಾಗಿತ್ತು, ಕರ್ಣನ ಒಂದು ಕೈಯಿಂದ ತಪ್ಪಿಸ್ಬೇಕಾಗಿತ್ತು. ಅದಕ್ಕಾಗಿ ಅವ ಏನು ಮಾಡ್ತಾನೆ ರೀ, ಒಂದು ಅವನ ಮುಂದುಗಡೆ ಬಂದು ನಿಲ್ತಾನೆ. ಆ್ಯಂಡ್ ಕರ್ಣ ಪೊಸೆಸ್ಡ್ ಡಿವೈನ್ ಕವಚ ಆ್ಯಂಡ್ ಕುಂಡಲ ದ್ಯಾಟ್ ಮೇಡ್ ಹಿಮ್ ಇನ್ವಿನ್ಸಿಬಲ್. ಸೊ ಕರ್ಣನ ಹತ್ರ ಏನಿರ್ತದೆ ಅಂತಂದಾಗ ಒಂದು ಡಿವೈನ್, ಒಂದು ಭಾಳಷ್ಟು ಪವಿತ್ರವಾಗಿರುವಂಥ ಒಂದು ಕವಚ ಇರ್ತದೆ. ಅದು ಯಾವುದೇ ರೀತಿಯಾಗಿ ಬಿಲ್ಲು ಬಾಣ ಬಡಿದ್ರೂ ಕೂಡ ಏನಾಗ್ತಾ ಇರಲಿಲ್ಲ, ಅದಕ್ಕೆ ನಾಟ್ತಾ ಇರಲಿಲ್ಲ. ಆ್ಯಂಡ್ ಕುಂಡಲ, ಕಿವಿಗೆ ಹಾಕಿಕೊಳ್ಳುವಂಥ ಒಂದೆಷ್ಟು ಕುಂಡಲಗಳು ಅವನಿಗೆ ಏನಾಗಿರ್ತಾವೆ, ದೇವರಿಂದ ಪಡೆದುಕೊಂಡಿರ್ತಾನೆ. ದಟ್ ವಾಸ್ ಹಿ ವಾಸ್ ಇನ್ವಿನ್ಸಿಬಲ್. ಆ್ಯಂಡ್ ನೆಕ್ಸ್ಟ್, ಇಂದ್ರ ರಿಕ್ವೆಸ್ಟೆಡ್ ಕರ್ಣ ಟು ಗಿವ್ ದಮ್ ಆ್ಯಸ್ ಚಾರಿಟಿ. ಇಲ್ಲಿ ಒಂದು ಭಕ್ತಿಗಾಗಿ ಅಥವಾ ಒಂದು ಭಿಕ್ಷೆಗಾಗಿ ಏನನ್ನ ಕೇಳ್ತಾನೆ ಅಂತಂದಾಗ ದೋಸ್ ಡಿವೈನ್ ಕವಚ ಆ್ಯಂಡ್ ಕುಂಡಲ ಇವೆರಡನ್ನ ಏನು ಮಾಡ್ತಾನೆ ರೀ, ತನ್ನ ಒಂದು ಭಿಕ್ಷೆಯನ್ನು ಪಡೆದುಕೊಳ್ತಾನೆ ಅವನ ಕಡೆದು. ಕರ್ಣ ಸ್ಯಾಕ್ರಿಫೈಸ್ಡ್ ದೆಮ್ ಟು ಕೀಪ್ ಹೀಸ್ ಪ್ರಾಮಿಸ್ ಆಫ್ ಜನರಾಸಿಟಿ. ಈ ಕರ್ಣ ನೀಡಿದಂಥ ಒಂದು ಪ್ರಾಮಿಸ್ಗಾಗಿ ಏನು ಮಾಡ್ತಾನೆ, ತನ್ನ ಒಂದು ಡಿವೈನ್ ಕವಚವನ್ನು ಮತ್ತು ಕುಂಡಲವನ್ನು ಏನು ಮಾಡ್ತಾನೆ, ಅವನಿಗೆ ನೀಡ್ತಾನೆ. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಹೌ ಅಕಾರ್ಡಿಂಗ್ ಟು ಗಾಂಧೀಜಿ ಎ ಗುಡ್ ಆ್ಯಕ್ಟ್ ಶುಡ್ ಬಿ ಡನ್ ವಿತ್ ಗುಡ್ ಇಂಟೆನ್ಷನ್ಸ್. ಗಾಂಧೀಜಿಯವರ ಪ್ರಕಾರ ಒಂದು ಒಳ್ಳೆಯ ಕೆಲಸ ಯಾವ ರೀತಿ ನಡೀತದೆ ಮತ್ತು ಯಾವ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡಿರ್ತವೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ಮಹಾತ್ಮ ಗಾಂಧಿ ಬಿಲೀವ್ಡ್ ದ್ಯಾಟ್ ಎ ಗುಡ್ ಆ್ಯಕ್ಟ್ ಮಸ್ಟ್ ಬಿ ಡನ್ ವಿತ್ ಪ್ಯೂರ್ ಇಂಟೆನ್ಷನ್ಸ್. ಯಾವತ್ತೂ ಕೂಡ ಒಂದು ಒಳ್ಳೆಯ ಕಾರ್ಯಗಳು ಏನಾಗಿರ್ಬೇಕಂತಂದಾಗ ಒಂದು ಒಳ್ಳೆಯ ಭಾವನೆಗಳನ್ನು ಒಳಗೊಂಡಿರಬೇಕಾಗ್ತದೆ. ಆ್ಯನ್ ಆ್ಯಕ್ಷನ್ ಡನ್ ಫಾರ್ ಫೇಮ್ ಆರ್ ಸೆಲ್ಫಿಶ್ ಗೇನ್ ಲೂಸಸ್ ಇಟ್ ಟ್ರೂ ವ್ಯಾಲ್ಯೂ.
ಏನಾದರೂ ನಾವು ಫೇಮಸ್ ಆಗಲಿಕ್ಕೆ ಅಥವಾ ಸೆಲ್ಫಿಶ್ ಏನಾದರೂ ಒಂದಿಷ್ಟು ಗೇನ್ ಮಾಡಬೇಕಾಗಿತ್ತು ಅಥವಾ ಏನಾದರೂ ಒಂದು ಸ್ವಾರ್ಥಕ್ಕಾಗಿ ಬಳಸಿದ್ದೆ ಆದರೆ ಇಟ್ ಲೂಸಸ್ ಟ್ರೂ ವ್ಯಾಲ್ಯೂ. ಇದು ಟ್ರೂ ವ್ಯಾಲ್ಯೂ, ಒಂದು ನಿಜವಾದ ಒಂದು ವ್ಯಾಲ್ಯೂವನ್ನು ಏನಾಗ್ತದೆ ಕಳೆದುಕೊಂಡು ಹೋಗ್ತದೆ. ಹಿಯರ್ ಟ್ರೂ ಗಾಡ್ನೆಸ್ ಕಮ್ಸ್ ಫ್ರಮ್ ಹಾನೆಸ್ಟಿ ಆ್ಯಂಡ್ ಸಿನ್ಸಿಯಾರಿಟಿ. ಇಲ್ಲಿ ನಿಜವಾದ ದೇವರು ನಮಗೆ ಒಲಿಬೇಕು ಅಂತಂದಾಗ ನಮ್ಮಲ್ಲಿ ಆನೆಸ್ಟಿ ಇರಬೇಕು ಮತ್ತು ಸಿನ್ಸಿಯಾರಿಟಿ ಇರಬೇಕಾಗ್ತದೆ. ಈವನ್ ಅ ಸ್ಮಾಲ್ ಆ್ಯಕ್ಟ್ ಬಿಕಮ್ಸ್ ಗ್ರೇಟ್ ವೆನ್ ಡನ್ ಸೆಲ್ಫ್ಲೆಸ್ಲಿ. ಒಂದು ವೇಳೆ ನಾವು ಸ್ವಾರ್ಥದಿಂದ ಒಂದು ಚಿಕ್ಕ ಕೆಲಸವನ್ನಾದರೂ ಮಾಡಿದರೂ ಕೂಡ ಅದೇನಾಗಿರ್ತದೆ ಅಂತಂದಾಗ ದಟ್ ಈಸ್ ಅ ಗ್ರೇಟ್ ಆ್ಯಕ್ಟ್ ಅಂತ ನಾವು ಕರಿತೇವೆ. ದೇರ್ಫೋರ್ ಬೋತ್ ದ ಆ್ಯಕ್ಷನ್ ಆ್ಯಂಡ್ ದ ಇಂಟೆನ್ಷನ್ಸ್ ಮಸ್ಟ್ ಬಿ ಮಾರಲಿ ಪ್ಯೂರ್. ಹಾಗಾಗಿ ಒಂದು ಯಾವುದೇ ಮಾಡುವಂಥ ಕೆಲಸ, ಮಾಡುವಂಥ ಉದ್ದೇಶಗಳು ಏನಾಗಿರಬೇಕು ಅಂತಂದಾಗ ಮಸ್ಟ್ ಬಿ ಮಾರಲಿ ಪ್ಯೂರ್. ಅದು ಭಾಳಷ್ಟು ಪ್ಯೂರ್ ಆಗಿರಬೇಕು ಅನ್ನುವಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ಡಿಸ್ಕ್ರೈಬ್ ದ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಲೂಯಿಸ್ ಪಾಶ್ಚರ್ ಟು ಕ್ಯೂರ್ ಆಂಥ್ರಾಕ್ಸ್. ಈ ಆಂಥ್ರಾಕ್ಸ್ ರೋಗವನ್ನು ಲೂಯಿಸ್ ಪಾಶ್ಚರ್ ಅವರು ಯಾವ ರೀತಿ ಕ್ಯೂರ್ ಮಾಡಿದ್ರು ಮತ್ತು ಯಾವ್ಯಾವ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ಲೂಯಿಸ್ ಪಾಶ್ಚರ್ ಕಂಡಕ್ಟೆಡ್ ಆ್ಯನ್ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ ದ್ಯಾಟ್ ಆಂಥ್ರಾಕ್ಸ್ ಕುಡ್ ಬಿ ಕ್ಯೂರ್ಡ್. ಆಂಥ್ರಾಕ್ಸ್ ರೋಗಕ್ಕೆ ಮದ್ದು ಇರಲಿಲ್ಲ ಮೊದಲಗಡೆ. ಆಮೇಲೆ ಲೂಯಿಸ್ ಪಾಶ್ಚರ್ ಅವರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿಕೊಂಡು ಇದನ್ನು ನಾವು ಏನು ಮಾಡ್ಬೋದು, ಕ್ಯೂರ್ ಮಾಡ್ಬೋದು ಅನ್ನುವಂಥದ್ದನ್ನು ಅವರು ನಿರೂಪಿಸ್ತಾರೆ. ಹಿ ಡಿವೈಡೆಡ್ ಸೀಪ್ ಆ್ಯಂಡ್ ಕೌಸ್ ಇಂಟು 2 ಗ್ರೂಪ್ಸ್. ಇವ್ರು ಏನು ಮಾಡ್ತಾರೆ, ಒಂದು ಕಡೆ ಸೀಪು ಮತ್ತು ಒಂದು ಕಡೆ ಕೌಸು ಎರಡು ಗುಂಪುಗಳನ್ನಾಗಿ ಏನು ಮಾಡ್ತಾರೆ, ಬೇರ್ಪಡಿಸ್ತಾರೆ. ಒನ್ ಗ್ರೂಪ್ ವಾಸ್ ಇಂಜೆಕ್ಟೆಡ್ ವಿತ್ ವೀಕ್ ಆಂಥ್ರಾಕ್ಸ್ ಜರ್ಮ್ಸ್ ಆ್ಯಸ್ ಅ ವ್ಯಾಕ್ಸಿನ್. ಒಂದು ಗ್ರೂಪಿಗೆ ಏನು ಮಾಡ್ತಾರೆ, ಅವರು ವೀಕ್ ಆಂಥ್ರಾಕ್ಸ್ ಜರ್ಮ್ಸ್ಗಳನ್ನು ವ್ಯಾಕ್ಸಿನನ್ನಾಗಿ ಅವಾಗ ಏನು ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ. ಲೇಟರ್ ಬೋತ್ ಗ್ರೂಪ್ಸ್ ವರ್ ಇಂಜೆಕ್ಟೆಡ್ ವಿತ್ ಡೆಡ್ಲಿ ಆಂಥ್ರಾಕ್ಸ್ ಜರ್ಮ್ಸ್. ಇನ್ನು ಇವೆರಡೂ ಗ್ರೂಪ್ಸ್ಗಳಿಗೆ ಏನು ಮಾಡ್ತಾರೆ, ಆ ಡೆಡ್ಲಿ ಆಂಥ್ರಾಕ್ಸ್ ಜರ್ಮ್ಸ್ಗಳನ್ನು ಇಂಜೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್, ದ ವ್ಯಾಕ್ಸಿನೇಟೆಡ್ ಅನಿಮಲ್ಸ್ ಸರ್ವೈವ್ಡ್. ಸೊ ದ ವ್ಯಾಕ್ಸಿನೇಟೆಡ್ ಅನಿಮಲ್ಸ್ ಸರ್ವೈವ್ಡ್ while most of the others died, proving the success of vaccination. ಈಗೇನು ಮೊದಲಿಗೆ ವ್ಯಾಕ್ಸಿನೇಷನ್ ಮಾಡಿದಂಥ ಪ್ರಾಣಿಗಳು ಬದುಕ್ತವೆ, ಇನ್ನು ಉಳಿದಂಥ ಪ್ರಾಣಿಗಳು ಏನಾಗ್ತವೆ, ಸಾಯ್ತವೆ ಅನ್ನುವಂಥದ್ದನ್ನು ಅವ್ರು ಏನು ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ಸೊ ದಿಸ್ ಈಸ್ ದ ಕ್ಲಾಸ್ ಫಾರ್ ವೆರಿ ಇಂಪಾರ್ಟೆಂಟ್ 3 marks questions. ಸೊ share your friends and please subscribe to our channel. Okay, let's meet the again another class. Thank you for watching.